ಒಪ್ತೆ ಕಡೆ ಒಪ್ತೆ. ಗಣಪತಿ ಕೂರ್ಸಕ್ಕೆ ಅಂದ್ಬಿಟ್ಟು ಗರಿ ಹಾಕ್ಬಿಟ್ಟು ಬಂದರೆ ಶಿಷ್ಯ ಪರ ಅಂತ ಕರೀತಾ ಇದೆ. ಯಾಕೆ ಶಿಷ್ಯ ಅಂತಂದರೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅದಾದಮೇಲೆ ನಮ್ಮ ಸ್ಟಾಕ್ ಬಂದಿತ್ತು. ನಮ್ಮ ಸ್ಟಾಕ್ ಇಲ್ಸೋಕ್ಕೆ ಅಂದ್ಬಿಟ್ಟು ನಾವು RMC ಕಡೆ ಹೋದೋ. RMC ನೋಡಿದ್ರೆ ಇನ್ನೂ ಕ್ಲೋಸ್ ಆಗಿತ್ತು. ಅದಕ್ಕೆ ಶಿಷ್ಯನ ಒಂದು ವೀಡಿಯೋ ಮಾಡ್ತಿದ್ದೋ. ನಮಸ್ಕಾರ ದೇವರು, ಎಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದೊಡ್ಡ ಗೋಡನಲ್ಲಿ ನನ್ನ ಐಟಮ್ ಹುಡ್ಕಷ್ಟ ಸುಸ್ತಾಗಿ ಹೋಯ್ತತೆಗೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕೊನೆಗೂ ಐಟಮ್ ಸಿಕ್ಕಿ ಅದನ್ನು ಎತ್ಕೊಂಡು ಉಳ್ಳಾಡಿಸ್ಕೊಂಡು ಆಟಗೆ ಹಾಕೋಷ್ಟರಲ್ಲಿ ಸುಸ್ತಾಯಿತು. ಇನ್ನು ಸ್ಟಾಕ್ ಎತ್ಕೊಂಡು ನಾವು ಹೊಟ್ಟಿದ್ದು ಶಾಪ್ ಕಡೆಗೆ. ಶಾಪಿಗೆ ಬತ್ತಿದಂಗೆ ಸ್ಟಾಕ್ಸ್ ಎಲ್ಲ ಅಪ್ಡೇಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಬ್ಯಾಗಿ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ಸ್ ಎಲ್ಲ ಬಂಪರ್ ಆಫರ್ ಇದೆ, ಕಾಂಬೋಲ್ ಕೊಡ್ತಾಯಿದ್ದೀವಿ. ಒಂದ್ಸಲ ವಿಸಿಟ್ ಮಾಡಿ. ಈ ಬಂಪರ್ ಆಫರ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಎಲ್ಲ ಲಿಮಿಟೆಡ್ ಆಫರ್ ಇರೋದು. ಬೇಗ ಬನ್ನಿ, ಗ್ರ್ಯಾಬ್ ಮಾಡ್ಕೊಳ್ಳಿ. ಸ್ಯಾನ್ ಮೆನ್ಸ್ ಟೈಮ್ ಅಪ್ಡೇಟ್ ಮಾಡ್ಬಿಟ್ಟು 90 ಬಿಡೋದ ಅಂತ ಬಂದು ಭಯ ಏನು ಮಾಡ್ತಾರೆ ಅಂತಲೇ ಗೊತ್ತಾಯ್ತಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಶಾಪ್ದು ಬಟ್ಟೆ ಬ್ಯಾಗೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಬಸ್ ಬಂದಿತ್ತು. ಕಲೆಕ್ಟ್ ಮಾಡಿಕೊಂಡು ಬಾಹುಬಲಿ ನೋಡಿದ್ರಲ್ಲ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.